ನಾಳೆ ಜನವರಿ 25, 2026 ಅಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ರಥಸಪ್ತಮಿಯ ದಿನ. ಈ ದಿನ ಸೂರ್ಯನು ತನ್ನ 7 ಕುದುರೆಗಳ ಮೇಲೆ ಉತ್ತರಾಯಣ ಗತಿಯಲ್ಲಿ ಪ್ರವೇಶಿಸಿದನು ಎಂದು ಹೇಳಲಾಗುತ್ತೆ. ಈ ದಿನ ಸೂರ್ಯದೇವರ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಆಯುಸ್ಸು ಆರೋಗ್ಯ ವೃದ್ಧಿಯಾಗುತ್ತೆ ಅಂತಲೇ ಹೇಳ್ತಾರೆ. ಹಾಗೆಯೇ ಈ ದಿನ ವಸ್ತ್ರ ಒಡವೆಯ ಖರೀದಿಗೆ, ಬೆಳ್ಳಿ ಅಥವಾ ತಾಮ್ರದ ದೇವತಾ ವಿಗ್ರಹಗಳ ಖರೀದಿಗೆ, ಹಾಗೆಯೇ ದೇವರ ಪೂಜೆಗೆ ಸಂಬಂಧಪಟ್ಟಂತಹ ಎಲ್ಲ ಸಾಮಗ್ರಿಗಳ ಖರೀದಿಗೆ ತುಂಬ ಶುಭ ದಿನ ಅಂತಲೇ ಹೇಳ್ತಾರೆ. ಹಾಗೆಯೇ ಬಳೆಗಳನ್ನು ಕೂಡ ಖರೀದಿಸಬಹುದು. ಹಾಗೆ ಹೊಸ ಒಲೆ, ಗ್ಯಾಸ್ ಕಟ್ಟೆಯನ್ನು ಕೂಡ ಹಾಕ್ಸೋದಕ್ಕೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾರೆ. ನೀವು ಬೇರೆ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಹಾಲನ್ನು ಉಕ್ಕಿಸುವುದು ಕೂಡ ಈ ದಿನ ತುಂಬ ಒಳ್ಳೆಯದು. ಇನ್ನು ಈ ಸಪ್ತಮಿ ತಿಥಿಯ ಸಮಯವನ್ನು ಹೇಳೋದಾದರೆ ಜನವರಿ 25 ಬೆಳಗ್ಗೆ 12:40ರಿಂದ ರಾತ್ರಿ 11:11ಕ್ಕೆ ಮುಕ್ತಾಯ ಆಗುತ್ತೆ. ಈ ರಥಸಪ್ತಮಿಯ ದಿನ ದೀಪಾರಾಧನೆಯನ್ನು ನಾವು ಮಾಡಬೇಕು. ಈ ದೀಪಾರಾಧನೆಯನ್ನು ಮಾಡೋದಕ್ಕೆ ಎಕ್ಕದ ಎಲೆ, ಕೆಂಪು ಹೂ ಹಾಗೆ ಗೋಧಿ ನಮಗೆ ಅವಶ್ಯವಾಗಿ ಬೇಕಾಗುತ್ತೆ. ಮೊದಲು 7 ಎಕ್ಕದ ಎಲೆಗಳನ್ನು ತಗೊಂಡು ಅವುಗಳನ್ನು ಚೆನ್ನಾಗಿ ನಾವು ತೊಳ್ಕೋಬೇಕು. ನಂತರ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರ ಸುತ್ತಲೂ ಅರಿಶಿನ ಕುಂಕುಮವನ್ನು ಹಚ್ಚಿ ಆ ತಟ್ಟೆಯ ಮೇಲೆ ಈ ಎಕ್ಕದ ಎಲೆಗಳನ್ನು ಜೋಡಿಸಿಕೊಂಡು ಎಕ್ಕದ ಎಲೆಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ಮಧ್ಯದಲ್ಲಿ ಈ ರೀತಿಯಾಗಿ ಗೋಧಿಯನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ಅದಕ್ಕೆ 7 ಬತ್ತಿಗಳನ್ನು ನಾವು ಹಚ್ಚಿ ದೀಪವನ್ನು ಹಚ್ಚಬೇಕಾಗುತ್ತೆ. ನೀವಿಲ್ಲಿ 7 ದೀಪಗಳನ್ನಾದರೂ ಹಚ್ಚಬಹುದು ಅಥವಾ ಒಂದೇ ದೀಪಕ್ಕೆ 7 ಬತ್ತಿಯನ್ನಾದರೂ ಹಚ್ಚಿ ದೀಪವನ್ನು ಬೆಳಗಬಹುದು. ಇನ್ನು ಪೂಜೆಯ ವಿಧಾನ ನೋಡೋದಾದರೆ ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೊದಲು ಸ್ನಾನವನ್ನು ಮಾಡಿ ಶುಭ್ರವಾಗಬೇಕು. ಸ್ನಾನ ಮಾಡುವಾಗ ಎಕ್ಕದ ಎಲೆಗಳನ್ನು ತಲೆಯ ಮೇಲೆ, ಭುಜದ ಮೇಲೆ, ಹಾಗೆ ಹೊಕ್ಕಳಿನ ಮೇಲೆ, ಎದೆಯ ಭಾಗದ ಮೇಲೆ, ಹಾಗೆ ಪಾದಗಳ ಮೇಲೆ ಇಟ್ಟು ಸ್ನಾನವನ್ನು ಮಾಡಿ ಶುಭ್ರಗೊಂಡು ನಂತರ ದೇವರ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿ ಮೊದಲು ಗಣೇಶನ ಪೂಜೆಯನ್ನು ಮಾಡಬೇಕು. ನಂತರ ಕುಲದೇವರ ಪೂಜೆಯನ್ನು ಮಾಡಿ ಸೂರ್ಯರಥದ ರಂಗೋಲಿಯನ್ನು ಬಿಡಿಸಬೇಕು. ಸೂರ್ಯರಥದ ರಂಗೋಲಿಯನ್ನು ದೇವರ ಮನೆಯಲ್ಲಾದರೂ ಬಿಡಿಸಿ ಅಥವಾ ಸೂರ್ಯನ ಬೆಳಕು ಬೀಳುವಲ್ಲಾದರೂ ನೀವು ಬಿಡಿಸಬಹುದು. ಆ ರಂಗೋಲಿಯ ಅಕ್ಕಪಕ್ಕದಲ್ಲೂ ಕೂಡ 2 ತುಪ್ಪದ ದೀಪವನ್ನು ಬೆಳಗಬೇಕು. ನಂತರ ಆದಿತ್ಯ ಹೃದಯ ಪಾರಾಯಣ ಮಾಡುತ್ತಾ ಅಥವಾ ಸೂರ್ಯ ಗಾಯತ್ರಿ ಮಂತ್ರವನ್ನು ಹೇಳುತ್ತಾ ಅಥವಾ ಓಂ ಸೂರ್ಯ ದೇವಾಯ ನಮಃ ಎಂದು ಮಂತ್ರವನ್ನು ಪಠಿಸುತ್ತಾ ಈ ಪೂಜೆಯನ್ನು ನೀವು ಮಾಡಬೇಕು. ನಿಮ್ಮ ಮನೆಯಲ್ಲಿ ತಾಮ್ರದ ಸೂರ್ಯದ ಬಿಂಬ ಇದ್ದರೆ ಅದಕ್ಕೆ ನೀವು ಅರಿಶಿನ ಕುಂಕುಮವನ್ನು ಹಾಕಿ ಪೂಜಿಸಬಹುದು. ಈ ಪೂಜೆಯನ್ನು ಮಾಡೋದಕ್ಕೆ ಮೊದಲು ಒಂದು ತಟ್ಟೆಗೆ ಸ್ವಲ್ಪ ಗೋಧಿಯನ್ನು ಹಾಕಿ ಆ ಗೋಧಿಯ ಮೇಲೆ ಈ ಸೂರ್ಯಬಿಂಬವನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ನಾವು ಹಚ್ಚಿ ಪೂಜೆಯನ್ನು ಮಾಡಬೇಕು. ನಂತರ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಒಂದು ವೇಳೆ ಮನೆಯಲ್ಲಿ ತಾಮ್ರದ ಸೂರ್ಯನ ಬಿಂಬ ಇಲ್ಲದೆ ಇದ್ದರೆ ಸೂರ್ಯರಥದ ಮಧ್ಯದಲ್ಲಿರುವ ಸೂರ್ಯನಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದಕ್ಕೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ನಂತರ ಕೈಯಲ್ಲಿ ಅಕ್ಷತೆ ಕಾಳು ಹಾಗೆ ಕೆಂಪು ಹೂವನ್ನು ಹಿಡಿದುಕೊಂಡು ಮಂತ್ರವನ್ನು ಹೇಳುತ್ತಾ ಮಂತ್ರ ಎಲ್ಲ ಮುಗಿದ ಮೇಲೆ ಆ ಹೂವು ಮತ್ತು ಅಕ್ಷತೆಯನ್ನು ರಂಗೋಲಿಯ ಮೇಲೆ ಹಾಕಿ ನಂತರ ಊದುಬತ್ತಿಯನ್ನು ಬೆಳಗಿ ಕಾಯಿಯನ್ನು ಒಡೆದು ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿದ ಮೇಲೆ ದೀಪಾರಾಧನೆಯನ್ನು ಮಾಡಬೇಕು. ನೀವಿಲ್ಲಿ ನೈವೇದ್ಯಕ್ಕೆ ಗೋಧಿ ಪಾಯಸವನ್ನು ಮಾಡಬೇಕು. ಈ ಗೋಧಿ ಪಾಯಸವನ್ನು ಮಾಡೋದಕ್ಕೂ ಕೂಡ ಕೆಲವು ವಿಧಾನಗಳಿವೆ. ಗೋಧಿ ಪಾಯಸವನ್ನು ಮಾಡುವ ಮೊದಲು ಒಲೆಯನ್ನು ಚೆನ್ನಾಗಿ ಬರೆಸಿಕೊಂಡು ಅದಕ್ಕೆ ಪೂಜೆಯನ್ನು ಮಾಡಿ ನಂತರ ಹಾಲನ್ನು ಉಕ್ಕಿಸಿ ನಂತರವೇ ಗೋಧಿ ಪಾಯಸವನ್ನು ಮಾಡಿ ಈ ಪಾಯಸವನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತೆ. ದೀಪಾರಾಧನೆಯ ನಂತರವೇ ನಾವು ಸೂರ್ಯನಿಗೆ ಆರ್ಘ್ಯವನ್ನು ಬಿಡಬೇಕು. ಈ ಆರ್ಘ್ಯವನ್ನು ಮಾಡೋದಕ್ಕೆ ಮೊದಲು ಒಂದು ತಾಮ್ರದ ಚೊಂಬಿಗೆ ಅರಿಶಿನ, ಕುಂಕುಮ, ತುಳಸಿ, ಅಕ್ಷತೆ ಹಾಗೆ ಕೆಂಪು ಹೂವನ್ನು ಹಾಕಬೇಕು. ನಂತರ ಪೂರ್ವ ದಿಕ್ಕಿಗೆ ನಿಂತು ನಿಧಾನವಾಗಿ ನಾವು ಸೂರ್ಯನಿಗೆ ಆರ್ಘ್ಯವನ್ನು ಬಿಡಬೇಕು. ಈ ಆರ್ಘ್ಯವನ್ನು ಬಿಡಬೇಕಾದರೆ ಸೂರ್ಯನ 12 ನಾಮಗಳನ್ನು ಹೇಳುತ್ತಾ ಆರ್ಘ್ಯವನ್ನು ಬಿಡಬೇಕಾಗುತ್ತೆ. ಇನ್ನು ಈ ಸೂರ್ಯದೇವರ ಪೂಜೆ ಮತ್ತು ಆರ್ಘ್ಯ ಬಿಡುವ ಸಮಯವನ್ನು ಹೇಳುವುದಾದರೆ ಬೆಳಗ್ಗೆ 6:45ರಿಂದ 11:40 ಒಳಗೆ ನೀವು ಇದನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಮರುದಿನ ಅಂದರೆ ಸೋಮವಾರ ಇವೆಲ್ಲವನ್ನು ನೀವು ವಿಸರ್ಜಿಸಬಹುದು. ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.